ನಮಸ್ತೆ, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಇದು ಶಿವರಾತ್ರಿ ಸ್ಪೆಷಲ್ ಲಾಗ್. ನಾವು ಶಿವರಾತ್ರಿ ಹಬ್ಬ ಅಲ್ವಾ, ಹಾಗಾಗಿ ಸ್ಯಾಟರ್ಡೆ ಸಂಡೇ ರಜೆ ಇದ್ದಿದ್ದರಿಂದ ಊರಿಗೆ ಹೋಗಿದ್ವಿ. ಸಂಡೇ ಹಬ್ಬ ಇದ್ದಿದ್ದರಿಂದ ಊರಿಗೆ ಹೋಗಿ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಊರಿಗೆ ಹೋದ್ವಿ. ಸ್ಯಾಟರ್ಡೇನೇ ಹೋದ್ವಿ. ಶಿವರಾತ್ರಿ ಅಂದರೆ ಶಿವನಿಗೆ ಪೂಜೆ ಮಾಡಿ ಹಬ್ಬ ಮಾಡೋದಲ್ವ, ಹಾಗಾಗಿ ನಾವು ಶಿವರಾತ್ರಿನ ನಾವೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ತೀವಿ. ನಾವು ಮನೆಯಲ್ಲೆಲ್ಲ ಫಸ್ಟು ಪೂಜೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ನಮ್ಮೂರ ಹತ್ರ ಒಂದು ದೇವರಿದೆ, ಅಲ್ಲಿ ಹೋಗಿ ಇವತ್ತು ಜಾತ್ರೆ ಥರ ಜೋರಾಗಿ ಮಾಡ್ತಾರೆ, ಹೋಗಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾನು, ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲ ಹೋಗೋಣ ಅಂತ ಅಲ್ಲಿ ಹೊರಟ್ವಿ. ಹೋಗಿ ಶಿವರಾತ್ರಿ ಆಗಿರೋದ್ರಿಂದ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ನಾನು ಚಿಕ್ಕ ವಯಸ್ಸಿಂದ ನೋಡೇ ಇರಲಿಲ್ಲ. ಬೇರೆ ಟೈಮಲ್ಲಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು, ಬಟ್ ಶಿವರಾತ್ರಿ ದಿನ ಈ ಥರ ಜೋರಾಗಿ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಮ್ಮ ಹೇಳಿದರು ಅಂತ ಹೋದ್ವಿ. ತುಂಬ ಚೆನ್ನಾಗೇ ಮಾಡಿದರು. ಪೂಜೆ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಾಡಿದರು. ಜಾತ್ರೆ ಥರನೇ ಇತ್ತು, ಚೆನ್ನಾಗಿತ್ತು. ನಾವು ಎಲ್ಲ ಹೋಗಿ ನೋಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿ ಮತ್ತು ಅಲ್ಲೇ ಪ್ರಸಾದ ಎಲ್ಲ ಕೊಟ್ಟರು. ಹಾಗೆ ಪ್ರಸಾದ ಎಲ್ಲ ತಿಂದ್ಕೊಂಡು ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕೋಣ ಅಂತ ಹೊರಟ್ವಿ. ನಾವು ಚಿಕ್ಕ ಏಜಲ್ಲಿದ್ದಾಗ ಇಲ್ಲೆಲ್ಲ ಬರ್ತಾಯಿದ್ವಿ. ಇಲ್ಲಿ ಏನಪ್ಪ ಫೇಮಸ್ಸು ಅಂದರೆ ಕಿವಿಯಲ್ಲೇನಾದರೂ ಗಾಯ ಆ ಥರ ಎಲ್ಲ ಆಗಿದರೆ ಇಲ್ಲಿಗೆ ಹರಿಸ್ಕೊಂಡ್ರೆ ಕಿವಿಗೇನೇ ಗಾಯ ಇದ್ದರೂ ಹೋಗ್ತಾಯಿತ್ತು. ಮತ್ತು ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಮ್ಮಪ್ಪ ನಮ್ಮಮ್ಮ ಅವರೆಲ್ಲ ಅಥವಾ ಊರವರಾಗಿರ್ಬೋದು ಎಲ್ಲ ಇಲ್ಲಿ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ರು. ಒಬ್ಬಟ್ಟು ಊಟ ಅಡುಗೆ ಮಾಡಿ ಬಂದವ್ರಿಗೆಲ್ಲ ಇಲ್ಲಿ ಪ್ರಸಾದ ಹಾಕ್ಕೊಡ್ತಾಯಿದ್ರು. ಅದು ಇಲ್ಲಿ ಯಾವಾಗಲೂ ನಡೀತಾ ಇರ್ತಿತ್ತು. ಇದು ಜಾಸ್ತಿ ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಜಾಸ್ತಿ ಆ ಥರ ಪೂಜೆಗಳನ್ನ ಮಾಡ್ತಾಯಿದ್ರು. ಬಟ್ ಶಿವರಾತ್ರಿಲಿ ನಾನು ನೋಡಿರಲಿಲ್ಲ. ಶಿವರಾತ್ರಿಲೂ ಅಷ್ಟೇ ಜೋರಾಗಿ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಬೇರೆಯವ್ರು ಯಾರೂ ಊಟ ಹಾಕಿಸ್ತಾ ಇಲ್ಲ ಇವತ್ತು. ಬಟ್ ಇವತ್ತು ಬರೀ ದೇವಸ್ಥಾನದವರು ಮಾತ್ರ, ಅವ್ರದ್ದು ಮಾತ್ರ ಪ್ರಸಾದ ಇದೆ, ಬೇರೆಯವ್ರದ್ದು ಯಾವ್ದು ಇರಲಿಲ್ಲ. ಬೇರೆಯವರೆಲ್ಲ ಬೇರೆ ಎಷ್ಟೊಂದು ಜನ ಭಕ್ತಾದಿಗಳೆಲ್ಲ ಹರಿಸ್ಕೊಂಡು ಒಬ್ಬಟ್ಟು ಊಟ ಮಾಡಿಸಿ ಹಾಕ್ತಿದ್ರು. ಇದು ನಂಜುಂಡೇಶ್ವರ ಅಂತ, ನಂಜುಂಡೇಶ್ವರ ದೇವರು ಇದು. ಇಲ್ಲಿ ಪಕ್ಕದಲ್ಲಿ ಹೊಳೆ ಎಲ್ಲ ಹರಿತಾ ಇತ್ತು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನೀರಲ್ಲೆಲ್ಲ ಆಟ ಆಡಿಕೊಂಡು ಅಡುಗೆ ಎಲ್ಲ ಮಾಡ್ತಾಯಿದ್ರಲ್ವ, ನಾವು ಏನಿರುತ್ತೋ ಅದು ಹೆಲ್ಪ್ ಎಲ್ಲ ಮಾಡ್ತಾಯಿದ್ವಿ. ಒಂಥರ ಚೆನ್ನಾಗಿರ್ತಿತ್ತು. ದೊಡ್ಡವರಾದಮೇಲೆ ಈಗ ಮುಂಚೆ ಥರ ಪೂಜೆ ಮಾಡಿಸೋರು ಯಾರೂ ಅಷ್ಟು ಮಾಡಿಸಲ್ಲ, ಕಡಿಮೆ ಆಗಿದ್ದಾರೆ. ಬಟ್ ಮುಂಚೆ ತುಂಬ ಜನ ಮಾಡಿಸ್ತಾಯಿದ್ರು, ನಾವೆಲ್ಲ ಬರ್ತಾಯಿದ್ವಿ ಇಲ್ಲಿಗೆ. ಈಗ ಯಾರ್ಯಾರೋ ಬೇಕಾದವರು ಒರೆಸ್ಕೊಂಡು ಈಗಲೂ ಕೂಡ ಪೂಜೆ ಮಾಡ್ತಾರೆ. ಜಾತ್ರೆ ಮರುಳೋ ಜನ ಮರುಳೋ ಅನ್ನೋ ಥರ ಏನೋ ಒಂಥರ ಖುಷಿ. ಈ ಮಕ್ಕಳಿಗೆ ಫುಲ್ಲು ಏನಾದರೂ ನೋಡಿದ್ದೆಲ್ಲ ತೊಗೋತಾ ಇರಬೇಕು ಅನ್ನೋ ಆಸೆ. ನಾವು ಹೆಣ್ಮಕ್ಳು, ನಮಗೆ ಒಂಥರ ಏನೇನೋ ತೊಗೋಬೇಕನ್ನೋ ಆಸೆ. ನಮಗೇನು ಬೇಕೋ ನಾವು ಪರ್ಚೇಸ್ ಮಾಡಿದ್ವಿ, ಮಕ್ಕಳಿಗೇನು ಬೇಕೋ ಕೊಡಿಸಿದ್ವಿ. ಹಾಗೆ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಓಡಾಡ್ತಾ ಇದ್ವಿ. ನಮ್ಮ ಮಕ್ಕಳೆಲ್ಲ ಅದು ಕೊಡಿಸು ಇದು ಕೊಡಿಸಿ ಅಂತ ಹೇಳಿ ಏನೇನೋ ತೊಗೋತಾಯಿದ್ರು. ಒಬ್ರಿಗೆ ಅದು ಬೇಕು, ಒಬ್ರಿಗೆ ಇದು ಬೇಕು, ಒಬ್ಬೊಬ್ರಿಗೆ ಒಂದೊಂದು. ನೋಡಿ, ಏರೋಪ್ಲೇನ್ ಬೇಕು ಅಂತ ಎಲ್ಲ ತೊಗೋತಾಯಿದ್ರು. ಅದು ತಂದು ಒಂದಿನ ಕೂಡ ಆಗಲಿಲ್ಲ, ಹಾಳು ಮಾಡಿ ಎಸೆದ್ರು ಮನೆಯಲ್ಲಿ. ಮಕ್ಕಳೇ ಆಗಲ್ವಾ? ಚಿನ್ನಮ್ಮ, ನೀನೇನು ತಗೊಂಡೆ? ನಾನು ಒಂದೇ ಒಂದು ಪರ್ಸು. ನಾನು ಎಲ್ಲೇ ಹೋದ್ರೂ ನಾನು ತಗೊಳೋದು ಬರೀ ಪರ್ಸು, ಪೌಚು ಅಷ್ಟೇ. ನಾನು ತಗೊಳೋದು ಬರೀ. ಅವನೇನು ತಗೊಂಡ? ಅವನು ಹೆಲಿಕಾಪ್ಟರ್ ತಗೊಂಡ. ಅವಳದಂತೂ ಕಿವಿಗೆ ಹಾಕೊಳ್ಳೋದು ತಗೊಂಡ್ಳು. ನೋಡಿ, ಒಬ್ಬೊಬ್ರು ಒಂದೊಂದು. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಬಂದಿದ್ದಾದಮೇಲೆ ಶಿವರಾತ್ರಿ ಆಗಿರೋದ್ರಿಂದ ರಾತ್ರಿ ಶಿವ ಪೂಜೆ ಮಾಡೋಣ ಅಂತ ನೈಟು ನಾವು ಶಿವಪೂಜೆ ಮಾಡಿ, ಅಭಿಷೇಕ ಶಿವಪೂಜೆ ಎಲ್ಲ ಮಾಡಿ ಶಿವಪೂಜೆ ಮಾಡಿದ್ವಿ. ಮತ್ತು ನಮ್ಮ ಊರಲ್ಲಿ ದೇವರಿತ್ತಲ್ವ,
ನಮ್ಮೂರಲ್ಲಿ ದೇವರಿಗೂ ಅಷ್ಟೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಷ್ಟೆಲ್ಲ ಆದಮೇಲೆ ನಾವೇನು ಜಾಗರಣೆ ಏನಿರಲಿಲ್ಲ, ಉಪವಾಸನೂ ಇರಲಿಲ್ಲ. ನನ್ನ ಹಸ್ಬೆಂಡ್ ಒಬ್ಬರೇ ಉಪವಾಸ ಇದ್ದರು, ಜಾಗರಣೆ ಏನಿರಲಿಲ್ಲ. ಇಷ್ಟೆಲ್ಲ ಒಂದು ದಿನ ಪೂರ್ತಿ ಶಿವರಾತ್ರಿ ದಿನ ಮಾಡಿದ್ವಿ. ನೆಕ್ಸ್ಟು ನಾವು ಅವತ್ತಲ್ಲೇ ಇದ್ವಿ, ಯಾಕಂದರೆ ನೈಟು ದೇವ್ರ ಪೂಜೆ ಮಾಡಿಸ್ಬೇಕಿತ್ತಲ್ವ, ಹಾಗಾಗಿ ನೈಟಲ್ಲೇ ಇದ್ದು ಮಾರ್ನಿಂಗು ಹೋಗೋಣ ಮತ್ತು ಬೆಂಗಳೂರಿಗೆ ಅಂತ ಅಲ್ಲೇ ಇದ್ವಿ. ನೋಡಿ, ಮಾರ್ನಿಂಗು ಇನ್ನೂ ಚಳಿ ಆಗೇ ಇತ್ತು, ಚಳಿ ಆಗ್ತಾಯಿತ್ತು. ಶಿವರಾತ್ರಿ ಆದಮೇಲೆ ಚಳಿ ಹೋಗುತ್ತಂತೆ, ಶಿವ ಅಂತ ಚಳಿ ಹೋಗುತ್ತಂತೆ. ಶಿವರಾತ್ರಿಗೆ ಚಳಿ ಹೋಯಿತು ಅಷ್ಟೇ. ನೀವೆಲ್ಲ ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ನಾವಂತೂ ಇಷ್ಟೇ ಸೆಲೆಬ್ರೇಟ್ ಮಾಡೋದು. ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ಮತ್ತು ಬೆಂಗಳೂರಿಗೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.